ಆತ್ಮೀಯ ಬಂಧುಗಳೇ, ಶ್ರೀಮತಿ ಮಂಗಮ್ಮ ಮುನಿಸ್ವಾಮಿರವರ ಪರಿಚಯ ನಿಮ್ಮೆಲ್ಲರಿಗೂ ಇದೆ. ಆದರೂ ಇನ್ನಷ್ಟು ತಿಳಿಯೋಣ. ಶ್ರೀಮತಿ ಮಂಗಮ್ಮ ಮುನಿಸ್ವಾಮಿರವರು ದಿನಾಂಕ 11/11/1950 ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಹೋಬಳಿ ಮುದಿಮಡುಗು ಎಂಬ ಪುಟ್ಟ ಗ್ರಾಮದಲ್ಲಿ ಚಿಕ್ಕಗುರಪ್ಪ ಮತ್ತು ಶ್ಯಾಮಲಮ್ಮರವರ ಮುದ್ದಿನ ಮಗಳಾಗಿ ಜನಿಸಿದ್ರು. ಇವರ ಬಾಲ್ಯವನ್ನು ಮುದಿಮಡುಗು ಗ್ರಾಮದಲ್ಲಿ ಕಳೆದು ಪ್ರಾಥಮಿಕ ಶಿಕ್ಷಣವನ್ನು ಮುದಿಮಡುಗು ಗ್ರಾಮದಲ್ಲೇ ಮುಗಿಸಿ ಪ್ರೌಢ ಶಾಲೆ ಕಾಲೇಜು ಶಿಕ್ಷಣವನ್ನ ಕೋಲಾರದಲ್ಲಿ ವ್ಯಾಸಂಗ ಮಾಡಿದ್ರು. 1970ರಲ್ಲಿ ಜನಪ್ರಿಯ ಜಿಲ್ಲಾಧಿಕಾರಿಗಳಾಗಿದ್ದ ಸಿ ಮುನಿಸ್ವಾಮಿ IAS ರೊಂದಿಗೆ ಇವರ ವಿವಾಹ ಮಹೋತ್ಸವವೂ ನೆರವೇರಿತು. ನಂತರ 3 ಮಕ್ಕಳಿಗೆ ಜನ್ಮ ನೀಡಿದ್ರು. ಡಾಕ್ಟರ್ ಪೂರ್ಣಿಮಾ, ನಾಗೇಶ್ ಬಾಬು, ಮಲ್ಲೇಶ್ ಬಾಬು ರವರಿಗೆ ಉತ್ತಮ ವಿದ್ಯಾಭ್ಯಾಸ ಒದಗಿಸಿ ಹಿರಿಯ ಮಗಳಾದ ಪೂರ್ಣಿಮಾರವರನ್ನ ವೈದ್ಯರನ್ನಾಗಿಸಿ ಅವರನ್ನು ಮಂಜುನಾಥ್ ಪ್ರಸಾದ್ IAS ಅವರಿಗೆ ನೀಡಿ ವಿವಾಹ ನೆರವೇರಿಸಿದ್ರು. ಹಿರಿಯ ಮಗನಾದ ನಾಗೇಶ್ ಬಾಬುರವರಿಗೆ ವಿಮಾನದ ಬಗ್ಗೆ ಅಪಾರ ಒಲವಿರುವುದನ್ನ ಮನಗೊಂಡು ಅವರನ್ನು ನಾಗರಿಕ ವಿಮಾನಯಾನದಲ್ಲಿ ಪೈಲಟ್ ಆಗಿಸಿ ಅವರಿಗೆ ಪೈಲಟ್ ಆಗಿರುವ ಸೊಸೆಯನ್ನ ತಂದುಕೊಂಡು ಕುಟುಂಬದ ನಂಟನ್ನ ವಿಮಾನಯಾನದ ಜೊತೆಯಾಗಿಸಿದ್ರು. ಕಿರಿಯ ಮಗನಾದ ಮಲ್ಲೇಶ್ ಬಾಬುರವರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ವ್ಯಾಸಂಗ ನೀಡಿ ಉತ್ತಮ ಸಜ್ಜನರಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಿದ್ದರೂ ಸಹ ರಾಜಕೀಯ ಪ್ರವೇಶ ಮಾಡಿ ಜನರೊಂದಿಗೆ ಬೆರೆತು ಅತ್ಯುತ್ತಮ ಬಾಂಧವ್ಯ ಗಳಿಸಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಸದಸ್ಯರಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನಮನದ ಮೆಚ್ಚುಗೆಗೆ ಪಾತ್ರರಾದರು. ಜನರ ಆಶಯದಂತೆ 1999ರಲ್ಲಿ ಕೋಲಾರ ಲೋಕಸಭೆಗೆ ಸ್ಪರ್ಧಿಸಿ ಪರಾಭವಗೊಂಡರೂ ಮತ್ತೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ 5 ವರ್ಷಗಳ ಕಾಲ ಯಶಸ್ವಿಯಾಗಿ ಆಡಳಿತ ನಡೆಸಿದ್ರು. ನಂತರ ಸಾಮಾಜಿಕ ಕಳಕಳಿಯನ್ನ ಹೊಂದಿದ್ದ ಇವರು ಅವರ ಪತಿಯಾದ ಸಿ ಮುನಿಸ್ವಾಮಿರವರ ಹೆಸರಿನಲ್ಲಿ ಸಿ ಮುನಿಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಅನ್ನು ಸ್ಥಾಪಿಸಿ ಕುಂಬಾರಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮೀಣ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಒದಗಿಸಲು ಸಿ ಮುನಿಸ್ವಾಮಿ ಪಬ್ಲಿಕ್ ಶಾಲೆಯನ್ನ ತೆರೆದು ಗ್ರಾಮೀಣ ಮಕ್ಕಳಿಗೆ ನೆರವಾದರು. ಕಿರಿಯ ಮಗನಾದ ಮಲ್ಲೇಶ್ ಬಾಬುರವರಿಗೆ ವೈದ್ಯರೊಂದಿಗೆ ವಿವಾಹ ನೆರವೇರಿಸಿ ಪತಿಯಾದ ಸಿ ಮುನಿಸ್ವಾಮಿರವರ ಆಸೆಯಂತೆ ಮಗನನ್ನು ರಾಜಕೀಯ ಹಾದಿಯಲ್ಲಿ ನಡೆಸಲು ತಳಮಟ್ಟದಿಂದ ರಾಜಕೀಯ ಪ್ರಾರಂಭಿಸಲು ಕುಂಬಾರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಮಾಡಿ ಉತ್ತಮ ಸೇವೆ ನೀಡಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ 2 ಬಾರಿ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿ ಪರಾಭವಗೊಂಡರು. ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಸರಿಸದೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಜನತೆಯ ಆಶೀರ್ವಾದದಿಂದ ಜಯಭೇರಿಗೊಳಿಸಿ ಅವರ ತಂದೆ ಸಿ ಮುನಿಸ್ವಾಮಿರವರ ಆಸೆಯನ್ನ ನೆರವೇರಿಸಿದ್ರು. ಇಂತಹ ಸಜ್ಜನರನ್ನು ಸಮಾಜಕ್ಕೆ ನೀಡಿದ ಶ್ರೀಮತಿ ಮಂಗಮ್ಮರವರು 75ನೇ ವಸಂತಕ್ಕೆ ಕಾಲಿಡುತ್ತಿರುವ ಈ ಸಂದರ್ಭದಲ್ಲಿ ಎಲ್ಲ ಹಿರಿಯರು, ಮಕ್ಕಳು, ಅಳಿಯಂದಿರು, ಸೊಸೆಯಂದಿರು, ಮೊಮ್ಮಕ್ಕಳು, ಕುಟುಂಬದವರು, ಹಿತೈಷಿಗಳು ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲು ಆಶಯ ವ್ಯಕ್ತಪಡಿಸಿದ್ದರಿಂದ 11/11/2025ರಂದು ಸಿ ಮುನಿಸ್ವಾಮಿ ಪಬ್ಲಿಕ್ ಶಾಲೆ ಆವರಣದಲ್ಲಿ ನೆರವೇರಿಸಲು ನಿರ್ಧರಿಸಿರುವುದರಿಂದ ಎಲ್ಲ ಹಿರಿಯರು, ಬಂಧುಗಳು, ಹಿತೈಷಿಗಳು, ಅಭಿಮಾನಿಗಳು ಸಕಾಲಕ್ಕೆ ಆಗಮಿಸಿ ಅವರಿಗೆ ಶುಭ ಕೋರಲು ಕೋರಿದೆ.